ಕನ್ನಡಪ್ರಭದಲ್ಲಿ ಯಾವೆಲ್ಲ ಸುದ್ದಿಗಳು ಪ್ರಕಟವಾಗಿವೆ ಅಂತ ನೋಡ್ತಾ ಹೋಗೋದಾದ್ರೆ ಉಗ್ರರಿಗಾಗಿ ಬೇಟೆ ಶುರುವಾಗಿದೆ. ಏನು ಮೊನ್ನೆಯಷ್ಟೇ ಏಪ್ರಿಲ್ 22ನೇ ತಾರೀಕು ಜಮ್ಮು ಕಾಶ್ಮೀರ ಎಂದಿನಂತೆ ಸ್ವರ್ಗವಾಗೇ ಇತ್ತು. ಪ್ರೇಮ ಕಾಶ್ಮೀರ ಎಂದಿನಂತೆ ಸ್ವರ್ಗವಾಗಿತ್ತು. 2 ವರ್ಷಗಳ ನಂತರ ಅಲ್ಲಿ ರಕ್ತದೋಕುಳಿ ಹರಿದಿತ್ತು. ರಕ್ತದೋಕುಳಿಯನ್ನು ಹರಿಸಿದ್ಯಾರು? ಮತ್ಯಾರು ಅಲ್ಲ, ಉಗ್ರರು. ಆ ಉಗ್ರರು ಎಲ್ಲಿಂದ ಬಂದದ್ದು? ಪಾಕಿಸ್ತಾನ ಬಂದಿದ್ದು ಅಂತ ಸುದ್ದಿ ಮಾಧ್ಯಮಗಳು, ಭಾರತೀಯ ಸುದ್ದಿ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸ್ತಾ ಹೋದ್ವು. ಇಡೀ ವಿಶ್ವಕ್ಕೂ ಕೂಡ ಗೊತ್ತಾಯಿತು, ಭಾರತದಲ್ಲಿ ಯಾವುದೇ ಉಗ್ರವಾದ ನಡೆದರೂ, ಭಯೋತ್ಪಾದನೆ ಕೃತ್ಯಗಳು ನಡೆದರೂ ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದ್ದೇ ಇರತ್ತೆ ಅಂತ ಹೇಳಲಾಗುತ್ತೆ. ಆದರೆ ಪಾಕಿಸ್ತಾನ ಏನು ಹೇಳ್ತು? ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ. ಆದರೂ ಏನಂತಂದರೆ, ನಾವು ನಮಗೆ ಆಗ್ತಾ ಇಲ್ಲ, ನಮಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಭಾರತದವರು ಏನಂತಂದರೆ ಸುಖ ಸುಮ್ಮನೆ ಹಳೆ ವಿಡಿಯೋಗಳನ್ನು ವೈರಲ್ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಪಾಕ್ ವಿದೇಶಾಂಗ ಸಚಿವ ಮತ್ತು ರಕ್ಷಣಾ ಸಚಿವ ಆಸಿಫ್ ಆಗಿರಬಹುದು, ಅಲ್ಲಿನ ಪ್ರಧಾನಿ, ಮೂರ್ಖ ಪ್ರಧಾನಿ ನವಾಜ್ ಶರೀಫ್ ಆಗಿರಬಹುದು, ರಕ್ಷಣಾ ಅಂದರೆ ಸೇನಾಧ್ಯಕ್ಷರಾಗಿರುವಂತಹ ಮುನೀರ್ ಹೇಳಿರಬಹುದು. ಮುನೀರ್ ಏನು ಮಂಗನಾಟ ಮಾಡಿ ಏನೇನೇನೋ ಬಾಯಿ ಬಿಟ್ಟಿದ್ದಾನೆ. ಆದರೆ ಭಾರತ ಈಗ ಸುಮ್ಮನೆ ಕೂರಬೇಕಲ್ಲ. ಯಾಕಂತಂದರೆ 28 ಅಮಾಯಕ ಪ್ರವಾಸಿಗರನ್ನು ಬಲಿ ಪಡೆದುಕೊಂಡಿದೆಯಲ್ಲ. ಈಗ ಕಾಶ್ಮೀರಕ್ಕೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಲವಾರು ವರ್ಷಗಳ ನಂತರ ಆರ್ಟಿಕಲ್ 370 ರದ್ದಾದ ಬಳಿಕ ಎಲ್ಲವೂ ಕೂಡ ಏನಂತಂದರೆ ಜಮ್ಮು ಮತ್ತು ಕಾಶ್ಮೀರ ಏನಂತಂದರೆ ತುಂಬ ನರಮೇಧವಾಗುತ್ತೆ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಏನಂತಂದರೆ ವಿಶ್ಲೇಷಣೆ ಮಾಡಲಾಗಿತ್ತು. ಆದರೆ ಆರ್ಟಿಕಲ್ 370 ರದ್ದಾದ ಬಳಿಕ ಜಮ್ಮು ಕಾಶ್ಮೀರ ಅಂದರೆ ಅಲ್ಲಿನ ಲೋಕಲೈಟ್ಸ್ಗಳು ತುಂಬ ಖುಷಿಯಾಗಿದ್ದರು. ಪ್ರವಾಸೋದ್ಯಮ ತುಂಬ ಏನಂತಂದರೆ ಅಭಿವೃದ್ಧಿಯಾಗಿತ್ತು. ಆದರೆ ಈ ಒಂದು ಘಟನೆಯಿಂದಾಗಿ ಮತ್ತೆ ಕಾಶ್ಮೀರದಲ್ಲಿ ನರಮೇಧ ಶುರುವಾಗಿದೆ. ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ, ಕಾಶ್ಮೀರದ 4 ಜಿಲ್ಲೆಗಳಲ್ಲಿ ಅಂದರೆ ಯಾರ್ಯಾರು ಉಗ್ರ ಸಂಹಾರ ಅಂದರೆ ಉಗ್ರ ಸಂಹಾರಕ್ಕೆ, ಇದಕ್ಕೆ ಪ್ರತೀಕಾರಕ್ಕೆ ಭಾರತ ಶತಸಿದ್ಧವಾಗಿದೆ ಅನ್ನುವಂತಹ ಈಗ ಸಂದೇಶವನ್ನು ಅಮಿತ್ ಶಾ ಆಗಿರಬಹುದು, ಪ್ರಧಾನಿ ನರೇಂದ್ರ ಮೋದಿಯವರು ಖಡಕ್ ಆಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾಶ್ಮೀರದ 4 ಜಿಲ್ಲೆಗಳಲ್ಲಿ ಮನೆ ಮನೆಗೆ ನುಗ್ಗಿ ಭಯೋತ್ಪಾದಕರಿಗೆ ಶೋಧ ಕಾರ್ಯ ನಡೀತಾ ಇದೆ. ಶಂಕಿತ ದಾಳಿಕೋರೊಬ್ಬರ ಮನೆಯಲ್ಲಿ ಸ್ಫೋಟಕ ಸಾಮಗ್ರಿಗಳು ಪತ್ತೆಯಾಗಿದೆ. ಆ ಒಂದು ಸ್ಫೋಟಕ ಸಾಮಗ್ರಿಗಳು ಪತ್ತೆಯಾದ ಬಳಿಕ ದೊಡ್ಡದೊಂದು ಮತ್ತೊಂದು ಮುಂದಾಗುವಂತಹ ದೊಡ್ಡ ಕೃತ್ಯ ತಪ್ಪಿದಂತಾಗಿದೆ. ಸ್ಫೋಟಕ ಸಿಡಿದು ಉಗ್ರನ ಮನೆ ಧ್ವಂಸವಾಗಿದೆ. ಏನಂತಂದರೆ ಯಾರು ಸ್ಫೋಟಕವನ್ನು ಸಿಡಿಸಿ ಧ್ವಂಸ ಮಾಡಿದ್ದಲ್ಲ ಅಂತದು. ಈಗ ನಿನ್ನೆ ಈ ಒಂದು ಇದೆಯಲ್ಲ, ಈ ಒಂದು ಈ ಮನೆಗೆ ಇವನು ಉಗ್ರ ಅಂದರೆ ಶಂಕಿತ ಉಗ್ರನ ಮನೆ. ಸೇನಾಧಿಕಾರಿಗಳು ಅವರ ಬಗ್ಗೆ ತಲಾಶ್ ಮಾಡುವಂಥ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ ಸ್ಫೋಟಕ ಸಿಡಿದು ಹೋಗಿಬಿಟ್ಟಿದೆ. ಸ್ಫೋಟಕ ಸಿಡಿದು ಮನೆಗೆ ಬೆಂಕಿ ಹತ್ಕೊಂಡು ಬಿಟ್ಟಿದೆ. ಇದರ ಬಗ್ಗೆ ನೋಡ್ತಾ ಹೋಗೋದಾದರೆ ಈಗಾಗಲೇ ಏನಂತಂದರೆ 4 ವರ್ಷಗಳ ಗಡಿಯಲ್ಲಿ ಗುಂಡಿನ ಮೊರೆತ ಶುರುವಾಗಿದೆ. ಅಂದರೆ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಪಾಕ್. ನಿನ್ನೆ ಕಳೆದ 2-3 ದಿನಗಳಿಂದ ಮತ್ತೆ ಉಗ್ರರ ಅಟ್ಟಹಾಸ. ಪಾಕಿಸ್ತಾನ ತನ್ನ ಹಳೆ ಚಾಳಿಯನ್ನು ಮುಂದುವರೆಸಿದೆ. ಗಡಿ ನಿಯಂತ್ರಣ ರೇಖೆ LOCಗೆ ಸಂಬಂಧಿಸಿದ ಶಿಮ್ಲಾ ಒಪ್ಪಂದವನ್ನು ಅಮಾನತುಗೊಳಿಸಿದ್ರಿಂದ ಪಾಕಿಸ್ತಾನ ಮರುದಿನವೇ ಕಾಶ್ಮೀರದ ಗಡಿಯಲ್ಲಿ ಭಾರತದತ್ತ ಗುಂಡಿನ ಮೊರೆತವನ್ನು ಶುರು ಮಾಡಿದೆ. ಇದಕ್ಕೆ ಭಾರತ ಕೂಡ ತಿರುಗೇಟು ನೀಡಿದೆ. 2021 ಬಳಿಕ ಗಡಿ ಮತ್ತೆ ಏನಂತಂದರೆ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನಾವು ಕೊಳಕು ಕೆಲಸಗಳನ್ನು ಮಾಡ್ತೇವೆ ಅಂತ ಸಚಿವರು ಹೇಳಿದ್ದಾರೆ. ಅಂದರೆ ಅಲ್ಲಿನ ಸಚಿವ ಒಬ್ಬ ಹೇಳಿದ್ದಾನೆ, 3 ದಶಕಗಳಿಂದ ಪಾಶ್ಚಿಮಾತ್ಯ ದೇಶಗಳು ಬ್ರಿಟನ್ ಮತ್ತು ಅಮೆರಿಕಾದ ಮಾತು ಕೇಳಿ ಕೊಳಕು ಕೆಲಸಗಳನ್ನು ಮಾಡ್ತೇವೆ ಎನ್ನುವ ಮೂಲಕ ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕರಿಗೆ ಬೆಂಬಲ ನೀಡ್ತಾ ಇದೆ ಅಂತ ಸಂದರ್ಶನವೊಂದರಲ್ಲಿ ಪಾಕ್ ರಕ್ಷಣಾ ಸಚಿವ ಕ್ವಾಸಿ ಆಸಿಫ್ ಹೇಳಿದ್ದಾನೆ. ಹೇಳೋದು ಯಾಕೆ ಬೇಕು? ಅದನ್ನೇ ಮಾಡ್ತಿದ್ದಾರಲ್ಲ. ಯಾರೊಬ್ಬ ಆ್ಯಂಕರ್ ಕೇಳ್ತಾರಂತೆ, ಏನಿದು ಹಿಂಗೆ ನಿಮ್ಮ ಮೇಲೆ ಗೂಬೆ ಕೂರಿಸ್ತಿದಾರಲ್ಲ. ಹೌದು, ನಮ್ಮಲ್ಲಿ ಗೂಬೆ ಕೂರಿಸ್ತಿದ್ದಾರೆ. ನಮ್ಮಲ್ಲಿ ಇನ್ನೂ ಕೆಲವೊಂದಿಷ್ಟು ಉಗ್ರ ಸಂಘಟನೆಗಳಿದ್ದಾವೆ. ಅದ್ರ ಬಗ್ಗೆ ಏನೇ ಆದರೂ ಕೂಡ ನಮ್ಮ ಮೇಲೇ ಗೂಬೆ ಕೂರಿಸ್ತಿದ್ದಾರೆ ಕೆಲವೊಂದಿಷ್ಟು ರಾಜ್ಯದ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂತ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆದರೆ ರಷ್ಯಾ ಆಗಿರಬಹುದು, ಅಮೆರಿಕ ಆಗಿರಬಹುದು ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳು ಯಾವುದೇ ಒಂದು ರಿಪೋರ್ಟನ್ನು ಕೊಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಕೂಲಂಕುಷವಾಗಿ ಅದರ ಬಗ್ಗೆ ಅಧ್ಯಯನ ಮಾಡಿದ ನಂತರವೇ ಪಾಕಿಸ್ತಾನವನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ದು. ಪಾಕಿಸ್ತಾನ ಭಯೋತ್ಪಾದಕ ಉಗ್ರ ಸಂಘಟನೆಯನ್ನು ಏನಂತಂದರೆ ಹುಟ್ಟು ಹಾಕಿದಂತಹ ದೇಶ ಅಂತಲೇ ಬಿರುದನ್ನು ಕೊಟ್ಟಿದೆ. ಪಾಕಿಸ್ತಾನ ಭಯೋತ್ಪಾದಕರ ಫ್ಯಾಕ್ಟ್ರಿ,
ಕೆಲವೊಂದಿಷ್ಟು ಚೀನಾ ಏನಂತಂದರೆ ಕೆಲವು ಏನೋ ಟೆಕ್ನಿಕಲಿ ಪಾರ್ಟ್ಸ್ಗಳನ್ನು ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡುವ ದೇಶ ಆಗಿರುತ್ತೆ. ಭಾರತ ಖಾದಿ ಬಟ್ಟೆಗಳನ್ನು ಉತ್ಪಾದನೆ ಮಾಡುವ ದೇಶ ಅಂತ ಹೊರಹೊಮ್ಮಿದೆ. ಆದರೆ ಪಾಕಿಸ್ತಾನ ಉಗ್ರ ಸಂಘಟನೆ, ಉಗ್ರರನ್ನು ಉಗ್ರರನ್ನು ಉತ್ಪಾದನೆ ಮಾಡುವಂತಹ ದೇಶ ಅನ್ನುವಂತಹ ಸಂಗತಿ ಇಡೀ ವಿಶ್ವಕ್ಕೆ ಗೊತ್ತು. ಆದರೆ ಈಗ ಏನಾಗಿದೆ ಅಂತಂದರೆ ಅಲ್ಲಿನ ಈ ನವಾಜ್ ಶರೀಫ್ ಸರ್ಕಾರ ಈಗ ಮುಜುಗರಕ್ಕೊಳಗಾಗಿದೆ. ಏನು ಮಾಡೋದು ಮುಂದೆ? ಹಿಂಗಾದರೆ ಈಗೇನಾದರೂ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದ್ರೆ ದೊಡ್ಡ ಹೊಡೆತವನ್ನು ಅನುಭವಿಸಬೇಕಾಗುತ್ತೆ ಪಾಕಿಸ್ತಾನ. ಯಾಕಂತಂದರೆ ಚೀನಾ ಅವರ ಬೆಂಬಲಕ್ಕೆ ಬರ್ತಾ ಇಲ್ಲ. ಯಾಕಂತಂದರೆ ಚೀನಾಗೆ ಸುಂಕ ವಿಧಿಸಿ ಅಮೆರಿಕ ದೊಡ್ಡ ಹೊಡೆತ ಕೊಟ್ಟಿದೆ. ಈಗೇನಾದರೂ ಚೀನಾ ಪಾಕಿಸ್ತಾನಕ್ಕೇನಾದರೂ ಸಪೋರ್ಟ್ ಮಾಡಿದ್ರೆ ಚೀನಾದ ಪ್ರಾಡಕ್ಟ್ಗಳನ್ನು ಈಗೇನು ಸ್ವಲ್ಪ 10% 20% ಏನು ಜನ ಬೇರೆ ದೇಶದವರು ಏನು ಪ್ರಾಡಕ್ಟ್ಗಳನ್ನು ತೊಗೊಳ್ತಿದ್ದಾರಲ್ಲ, ಪಾಕಿಸ್ತಾನಕ್ಕೆ ಏನಾದರೂ ಚೀನಾ ಬೆಂಬಲ ಕೊಟ್ಟಿದ್ದೇ ಆಗಲಿ, ಚೀನಾವು ಕೂಡ ಉಗ್ರ ಸಂಘಟನೆ, ಉಗ್ರವಾದಕ್ಕೆ, ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂತಹ ಸಂದೇಶ ಇಡೀ ವಿಶ್ವಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ಚೀನಾ ಕೂಡ ಪಾಕಿಸ್ತಾನ ಯುದ್ಧಕ್ಕೆ ಬೆಂಬಲ ಕೊಡೋದು ಕಷ್ಟ ಅಂತ ಅಲ್ಲಿನ ಎಕ್ಸ್ ಆರ್ಮಿ ಅಧಿಕಾರಿಗಳೇ ಹೇಳ್ತಾಗಿದ್ದಾರೆ. ಹೀಗಾಗಿ ಉಗ್ರರಿಗಾಗಿ ಈಗಾಗಲೇ ಬೇಟೆ ಶುರುವಾಗಿದೆ. ಪಹಲ್ಗಾಮ್ ದಾಳಿಕೋರರು ಸ್ವತಂತ್ರ ವೀರರು ಅಂತ ಪಾಕಿಸ್ತಾನ ಹೇಳಿದೆ. ಪಹಲ್ಗಾಮ್ ದಾಳಿಕೋರರನ್ನ ಸ್ವತಂತ್ರ ಸೇನಾನಿಗಳು ಅಂತ ಬಣ್ಣಿಸೋದರ ಮೂಲಕ ಪಾಕ್ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಇಶಾಕ್ ದರ್ ಉದ್ದಟತನ ತೋರಿದ್ದಾರೆ. ತನ್ಮೂಲಕ ದಾಳಿಯಲ್ಲಿ ಪಾಕ್ ಕೈವಾಡವನ್ನು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಈಗೇನು ಭಾರತದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಏನು ಉಗ್ರ ಅಟ್ಟಹಾಸ ಮೆರೆದಿದ್ದಾರಲ್ಲ, ಅವರೆಲ್ಲರೂ ಪಾಕಿಸ್ತಾನದ ಸ್ವತಂತ್ರ ಹೋರಾಟಗಾರರು ಆಗಿರಬಹುದು ಅನ್ನುವಂಥ ಹೇಳಿಕೆಯನ್ನು ಕೊಡೋದರ ಮೂಲಕ ಪಾಕ್ನ ಉಪ ಪ್ರಧಾನಿ ನಾವು ಕೂಡ ನಾವು ಉಗ್ರವಾದಿಗಳು, ನಾವು ಕಚಡಗಳು ಅಂತ ಒಪ್ಕೊಂಡು ಬಿಟ್ಟಿದೆ ಪಾಕಿಸ್ತಾನ. ಈಗೇನು ಹೇಳುತ್ತೆ ಮಾಧ್ಯಮಗಳಲ್ಲಿ ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಏನು ಸುದ್ದಿಯನ್ನು ಬಿತ್ತರಿಸ್ತಾ ಇತ್ತಂತಂದರೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದೆ ಭಾರತ. ಜೊತೆಗೆ ಅಪಪ್ರಚಾರವನ್ನು ಮಾಡ್ತಾ ಇದೆ ಪಾಕಿಸ್ತಾನದ ಬಗ್ಗೆ. ಹಳೆ ವಿಡಿಯೋಗಳನ್ನು ಹರಿಬಿಟ್ಟು ವಿಶ್ವಕ್ಕೆ ಪಾಕಿಸ್ತಾನದ ಬಗ್ಗೆ ಕೆಟ್ಟ ಸಂದೇಶವನ್ನು ನೀಡ್ತಾ ಇದೆ. ಜೊತೆಗೆ ಪಾಕಿಸ್ತಾನದಲ್ಲಿ ಯಾವುದೇ ಉಗ್ರ ಸಂಘಟನೆಗಳು ಇಲ್ಲ, ಅದಕ್ಕೂ ಸಂಬಂಧವೇ ಇಲ್ಲ, ನಾವು ಪ್ಯೂರ್ ಪಾಕಿಸ್ತಾನಿಗಳು ಅಂತ 2-3 ದಿನಗಳಿಂದ 2022ನೇ ತಾರೀಕಿನಿಂದ ಯಾವಾಗ ಈ ಪಹಲ್ಗಾಮ್ ಅಟ್ಟಹಾಸ ಉಗ್ರ ಅಟ್ಯಾಕ್ ಆಯ್ತಲ್ಲ, ಅವಾಗಿಂದ ಅದನ್ನು ನೋಡ್ತಾ ಇದ್ದಾಗ ನನಗೆ ನಗು ಬರ್ತಾ ಇತ್ತು. ಏನಪ್ಪ ಈ ಪಾಕಿಸ್ತಾನ ಮೀಡಿಯಾದವರು ಹೀಗೆಲ್ಲ ಮಾತಾಡ್ತಾರಲ್ಲ ಅಂತ. ಆದರೆ ನಿನ್ನೆ ಏನು ಉಗ್ರರು ಏನು ಅಟ್ಟಹಾಸ ಮೆರೆದಿದ್ರಲ್ಲ ಭಾರತದಲ್ಲಿ, ಅವರು ಸ್ವತಂತ್ರ ಹೋರಾಟಗಾರರಂತೆ. ಅದ್ರ ಬಗ್ಗೆ ಸ್ವತಃ ಉಪಪ್ರಧಾನಿಯವರೇ ಹೇಳಿದ್ದಾರೆ. ಅಲ್ಲಿನ ಕಚಡ ಉಪಪ್ರಧಾನಿ ಯಾರು ಇಶಾಕ್ ಅಂತ ಅವನೊಬ್ಬ, ಅವರೇ ಹೇಳಿದ್ದಾರೆ, ನಾವು ಉಗ್ರ ಸಂಘಟನೆಗಳನ್ನು ಸಾಕ್ತೀವಿ, ಸಲಹುತ್ತೀವಿ, ನಾವು ಈ ಒಂದು